ಏನಂದೆ ಏನಂದೆ ಇನ್ನೊಂದು ಕಿತ ಹೇಳಿ ಏನಂದೆ? ಇದು ನನ್ನ ಗಂಡನ ಮನೆ, ಇದು ನನ್ನ ಗಂಡನ ಮನೆ. ದಯವಿಟ್ಟು ಇದನ್ನ ಖಾಲಿ ಮಾಡ್ಕೊಂಡು ಈಚೆ ಕಡೆಗೆ ಹೋಗ್ರಿ. ಮನೆಯೆಲ್ಲ ಖಾಲಿ ಮಾಡ್ರಿ. ಮನೆನ ನಾನು ಬಾಡಿಗೆ ಕೊಡಬೇಕು. ನಮಗೂ ಜೀವನದಾಗ ಭಾಳ ಕಷ್ಟ ಐತೆ. ಅದಕ್ಕೆ ನಾವು ಬಾಡಿಗೆ ಕೊಡಬೇಕು ಅಂತ ಅನ್ಕೊಬಿಟ್ಟಿದ್ದೀವಿ. ಆದಷ್ಟು ಬೇಗ ಈ ಮನೆಯ ಖಾಲಿ ಮಾಡ್ಕೊಂಡು ಹೋಯ್ತಾ ಇರಿ. ಇಷ್ಟು ದಿನ ನನ್ನ ಗಂಡ ಫ್ರೀಯಾಗಿ ಬಿಟ್ಟವನೇ, ಅದ್ರ ದುಡ್ಡೇ ನಾನು ಕೇಳೋಕ್ಕಿಲ್ಲ. ಫ್ರೀಯಾಗಿ ಇಷ್ಟು ದಿನ ಇದ್ದಿದ್ದು ಸಾಕು. ಬ್ಯಾರಾಗಿದ್ರೆ ಅದನ್ನು ವಸೂಲಿ ಮಾಡೋರು. ಇವಾಗ ಸುಮ್ಕೇನಿಯಾ ಹೋಯ್ತಾ ಇರು. ಪದ್ದು ಏನೋ ಹೊತ್ತಿಗೆ ಮಿಸ್ಟೇಕ್ ಮಾಡ್ಕೊಬಿಟ್ಟೈತೆ ಅಂತ ಅನ್ನಿಸ್ತದೆ. ಬಿಡು ಹೋಗ್ಲಿ, ನಾನು ಮಾತಾಡ್ತೀನಿ ಅಣ್ಣನ ಹತ್ರ. ಏನೇನೇನೇನ ಈ ಮನೆ ನಿನ್ ಗಂಡ ಕಟ್ಸೋನಂತ? ನಿನ್ ಗಂಡ ಕಟ್ಸೋನ ಈ ಮನೆಯ? ಯಾ ಲೋಪರ್ ಬಡ್ಡಿ ನನ್ ಮಗ ಹೇಳಿದ್ದು ನಿನ್ ಗಂಡ ಕಟ್ಸೋನೆ ಅಂತ ಹೇಳ್ಬಿಟ್ಟು ಕರ್ಕಂಬ ನನ್ ಮುಂದಕ್ಕೆ ಕ್ಯಾರ ಕಿತ್ತೋಗಕ್ಕಿಲ್ವಾ? ಕಟ್ಸೋನೆ ಏನ್ ಅನ್ಕೊಬಿಟ್ಟಿದ್ಯಾ? ನಾನು ಕಷ್ಟಪಟ್ಟು ಮನೆ ಕಟ್ಟೋದಿಲ್ಲ, ಯಾವಳೇನು 10 ರೂಪಾಯಿ ಸಹಾಯ ಮಾಡಿಲ್ಲ. ನನಗೆ ನಿನ್ ಗಂಡ 10 ರೂಪಾಯಿ ಸಹಾಯ ಮಾಡಿರ್ಬೋದು. ದುಡ್ಡೆಲ್ಲನೂ ವಾಪಸ್ ಕೊಡ್ಸಿ, ಈಗ ಐತಲ್ಲ ಮನೆ ಅದನ್ನು ವಾಪಸ್ ಕೊಡ್ತೀವಿ. ನನ್ನ ಭಿಕ್ಷೆಗೆ ನೀವಿದ್ದೀರಾ, ನಿನ್ನ ಭಿಕ್ಷೆಗೆ ನಾನೇನಿಲ್ಲ. ಏನ್ ಅನ್ಕೊಬಿಟ್ಟಿದ್ದೀರಾ? ನಿನ್ ಗಂಡ ನಮಗ್ ಸಾಲ ಕೊಟ್ಟಿದ್ದ ಬಿಟ್ರೆ ಬಿಟ್ಟಿ ಏನ್ ದುಡ್ಡು ಕೊಟ್ಟಿರಲಿಲ್ಲ, ಸಾಲ ಎಲ್ಲ ವಾಪಸ್ ಕೊಟ್ಟಿದ್ದೀನಿ. ಅಷ್ಟ್ ಮಾತ್ರಕ್ಕೆ ನಿನ್ ಗಂಡ ಹೇಳ್ಬಿಟ್ನ ಈ ಮನೆಯೆಲ್ಲನೂ ನಾನೇ ಇದು ಮಾಡಿದ್ದು ಅಂತ ಹೇಳ್ಬಿಟ್ಟು ಕ್ಯಾರ ಕಿತ್ತೋಯ್ತವೆ. ಹೋಗ್ಲಿಲ್ಲ ಅಂದ್ರೆ ಏನೋ ಪಾಪ ವಾರ್ಗಿತಿ ಅಂತ ಸುಮ್ನಿದ್ರೆ ಬಂದ್ಬಿಟ್ಟು ಅದು ಏನ್ ದುರಾಂಕಾರವಾಗಿ ಮನೆ ಖಾಲಿ ಮಾಡು ಅಂತ ಹೇಳ್ತಾ ಇದ್ಯಾ? ಏಯ್ ಹೋಗೆ ಮನ್ಸ್ ಮಾಡಿದ್ರೆ ಈಗಿರೋ ಮನೆ ನಾನ್ ಖಾಲಿ ಮಾಡಿಸ್ಬಿಡ್ತೀನಿ ನಿಮ್ದನ್ನ. ಏನೋ ಅಯ್ಯೋ ಪಾಪ ಹೊಸ್ದಾಗ ಬಂದವನೆ ಅಂತ ಮಾತಾಡ್ಸಕ್ ಬಂದ್ರೆ ನನ್ನ ಮನೆ ಖಾಲಿ ಮಾಡು ಅಂತ್ಯಾ? ಈ ಮನೆ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ, ಎಷ್ಟು ಹತ್ತಿದೀವಿ, ಎಷ್ಟು ಗೋಳಾಡಿದೀವಿ. ನಮ್ ಕಷ್ಟ ನಮಗ್ ಗೊತ್ತು. ದುಡ್ಡು ಇಲ್ದಿರಂಗ್ ಹೆಂಗ್ ಸತ್ತಿದೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಲಿಲ್ಲಿ ಖಾಲಿ ಮಾಡು ಅಂತ ಹೇಳ್ಬಿಟ್ಟು ಕರ್ಕಂಬ ಬಾವುನ ನಾನ್ ಮಾತಾಡ್ತೀನಿ. ಕರ್ಕೊಂಬಂದ್ಬಿಟ್ಟು ನಿನ್ ಗಂಡ ಹೇಳಕ್ ಹೇಳ ನನ್ ಮುಂದೆ ಈ ಮನೆ ನಂದೇ ಅಂತ ಹೇಳ್ಬಿಟ್ಟು. ಏನು ಪಾಪ ಅಂತ ಸುಮ್ನಿದ್ರೆ ಶಾನೆ ಆಗೋಯ್ತು. ಏನ್ ಹೇಳ್ತಿದ್ಯಾ? ಈ ಮನೆ ನನ್ ಗಂಡಂದಲ್ಲ, ಈ ಮನೆ ನಿಂದ? ಊನೆ ಪತ್ರ ತಕೊಂಡ್ಬಿಟ್ಟು ತೋರಿಸ್ಲೇನೆ, ಈ ಮನೆ ನಂದೇ ನಿನಿಯ. ನೋಡೋ ಇಷ್ಟೊತ್ತುನುವೆ ನಾನು ವಾರ್ಗಿತ್ತಿ ಅಂತ ಮಾತಾಡ್ತಾ ಇದ್ದೆ, ನಮ್ ಬಾವು ನೆಂತಿ ಅಂತ ಮಾತಾಡ್ತಾ ಇದ್ದೆ. ಈಗ ನೀನ್ ನನ್ನ ಮುಂದೆ ದಿಮಾಗ್ ತೋರ್ಸಿದ್ಯಾ ಅಂತಂದ್ರೆ ನೀನ್ ಯಾವಳ ಎದ್ದೋಗಲೇ. ಇನ್ನೊಂದು ಕ್ಷಣ ನಮ್ಮ ಮನೆ ನಿಂತ್ಕೊಂಡೆ ಅಂತಂದ್ರೆ ಗ್ರಾಚಾರ ಬುಡಿಸ್ಬಿಡ್ತೀನಿ ಅಷ್ಟೇ ಏನಿಯ. ಪೊದ್ದಿ ಸರಿಯಾಗಿರೋರು ಸರಿಯಾಗಿತ್ತಾಳೆ, ಸುಮ್ನಿಲ್ದರು ನಾನೇ ಸುಮ್ಕಿರಾಕಿಲ್ಲ. ಏನ್ ಅನ್ಕೊಬಿಟ್ಟಿದ್ಯಾ? ಏನ್ ದುರಾಂಕಾರವಾಗಿ ಹೇಳ್ತಾಳೆ. ಮನೆ ಖಾಲಿ ಮಾಡು, ಬಾಡಿ ಕೊಡ್ಬೇಕು ನಾನು ಅಂತ. ಮೊದ್ಲು ತಿಳ್ಕೊಂಡ್ ಮಾತಾಡು. ನಾನು ಹೇಳ್ತೀನಿ ಆ ಮೈಸೂರು ಪ್ಯಾಲೇಸ್ ನಂದೇನೇನಿಯ. ಖಾಲಿ ಮಾಡೋ ಅಂದ್ರೆ ಖಾಲಿ ಮಾಡ್ಬಿಡ್ತೀಯಾ? ಹೇಳ್ತೀನಿ ನಾನು ತಾಜ್ ಮಹಲ್ ನಂದೇನೇನಿಯ ಅಂತ ಹೇಳ್ಬಿಟ್ಟು ಹಂಗಂದಿದ ತಕ್ಷಣ ಬಂದ್ಬಿಟ್ಟು ಖಾಲಿ ಮಾಡಿಸ್ಬಿಡು. ಓಹೋ ತಿಳ್ಕೊಂಡ್ ಬಾರೆ ನಮ್ಮಂತಕ್ಕೆ. ತಿಳ್ಕೊಂಡ್ ನಂಗೆ ಬಂದೆ ಅಂದ್ರೆ ಈ ಪೊದ್ದಿ ಸುಮ್ನೆ ಬಿಡಾಕಿಲ್ಲ ಯಾರನ್ನುವೆ. ಮಮ್ತಿಗೊಂದ್ಸಲ ಸರಿಯಾಗಿ ಗ್ರಾಚಾರ ಬಿಡ್ಸಿದೀನಿ, ಈಗ ನಿನಗೂ ಬಿಡಿಸ್ತಾ ಇದ್ದೀನಿ. ಸೊರೈತದ್ ಬಿಡು, ಇಬ್ರು ಸರಿಯಾಗಿದ್ದೀರಾ ನೀವು. ನೋಡು ಒಂದು ಕ್ಷಣ ಮನೆ ನಿಂತ್ಕೊಬೇಡ, ಒಯ್ತಾ ಇರು. ನೋಡೇ ಬ್ಯಾಡ, ನನಗೆ ಗೊತ್ತು ಈ ಮನೆ ನನ್ನ ಗಂಡಂದೆ ಅಂತ ಹೇಳ್ಬಿಟ್ಟು. ನನ್ನ ಗಂಡ ನನಗೆ ಸುಳ್ಳು ಹೇಳೋಕಿಲ್ಲ. ನನ್ನ ಹುಟ್ಟು ಎಲ್ಲನೂ ಸೇರ್ 3 ಮನೆ ಇರೋದು ನಮ್ಮವು. ಊರಾಗಿರೋವೆಲ್ಲ ನನ್ನ ಮನೆ ಏನಿಯ ಹಂಗಂತೀನಿ, ನಂಬಿಡು. ಊರಾಗಿರೋ ಎಲ್ಲ ನನ್ನ ಮನೆ ಏನಿಯ. ನೋಡು ಒಂದು ಕ್ಷಣ ನಮ್ಮ ಮನೆ ತಾಗ ನಿಂತ್ಕೊಂಡು ನಾನ್ ಸುಮ್ಕಿರಾಕಿಲ್ಲ. ಪುದಿ ಬುಡೆ ಅಣ್ಣಯ್ಯ ಏನೋ ಹೇಳಿರ್ತದೆ, ಅದಕ್ಕೆ ಹೊತ್ತಿಗೆ ಹಿಂಗ್ ಬಂದಿರ್ತದೆ. ನೀವು ಬಾಯಿ ಮುಚ್ಕೊಂಡು ತೆಪ್ಪು ನಿಂತ್ಕೊಂತೀರಾ? ಇನ್ನು ಮನೆ ಕಟ್ಟಿರೋ ಸಾಲ ಏನಿಯ ತೀರ್ಸಿಲ್ಲ, ಅದು ಇದು ಅಂತ ಕಷ್ಟಪಟ್ಟಿದ್ದೀನಿ. ಅಂತದ್ರಾಗೆ ಬಂದ್ಬಿಟ್ರಿ ಇಲ್ಲಿ ಹೇಳಕ್ಕೆ. ಎಷ್ಟು ಕಷ್ಟಪಟ್ಟು ಕಟ್ಟಿದೀನಿ ಮನೆ ಅಂತ ನಿಮ್ಗೂನುವೆ ಗೊತ್ತು. ಯಾವಳೆ ಕೆಡುಕ್ ಮಾಡಿದ್ಲು ಮನೆ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಅಂತದ್ರಾಗ ಇವಾಗ ಸುಮ್ಕಿರು ಅಂದ್ರೆ ಹೆಂಗ್ ಸುಮ್ಕಿರ್ತೀಯ? ನೀ ಸುಮ್ಮನೆ ನಿಂತ್ಕ. ಬಾಯ್ ಏನ್ ಅಣ್ಣಯ್ಯ ಅಂತ ತಕ್ಷಣ ಏನಿಯ ಏನು ಉದ್ರು ಬಿಡ್ತವೆ. ಅಣ್ಣಯ್ಯಂಗಂತೆ ಅಣ್ಣಯ್ಯ ನಿಂತ್ಕ, ನೀ ಸುಮ್ಕೇನಿಯ. ನೋಡು ಒಂದು ಕ್ಷಣ ಮನೆಗೆ ಇರ್ಕೊಡ್ದು. ನನ್ನ ಮನೆ ಇದು, ಒಯ್ತಾ ಇರೋ. ನಡಿ ಬುಡೆ ಕೈನಾ. ಏನೇ ಬುಡದ್ ಕೈನಾ? ಏನ್ ಬಿಡದೆ? ತಿಳ್ಕೊಂಡ್ ಮಾತಾಡು. ದುರಾಂಕಾರ ಒಳ್ಳೇದಲ್ಲ ಮನುಷ್ಯಂಗೆ, ತಿಳ್ಕೊಂಡ್ ಮಾತಾಡು. ಈಗ ನಿನ್ ದರ ಎಳ್ಕೊಂಡೋಗಿ ಈಚೆ ಕಡಿಕೆ ನೀ ಬಿಡೋದು. ನಡಿ ಈಚೆ ಕಡಿಕೆ. ಪದು ಬುಡೆ ಪದ್ದು. ಏಯ್ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನನಗೆ ಇನ್ನೆಷ್ಟು ಕೊಬ್ಬಿರ್ಬೇಡ. ನೋಡೆ ನನ್ನ ಗಂಡನ್ ಕರ್ಕೊಬತ್ತೀನಿ. ಈಗ ಇಲ್ಲೇ ನಿಂತ್ಕೊಂಡಿರು. ಹೋಗಿ ನನ್ನ ಗಂಡನ್ ಕರ್ಕೊಬಂದು ಅವನ ಹತ್ರ ನಿಂಗೆ ಚೀಮಾರಿ ಹಾಕ್ಸಿ ಮನೆ ಖಾಲಿ ಮಾಡಿಸ್ತೀನಿ. ಅಲ್ಲಿ ಗಂಟ ನನಗೆ ನೆಮ್ಮದಿ ಇಲ್ಲ. ಸರಿಯಾಗಿ ಮಾಡ್ಬೇಕು ನಿನಗೆ, ಸರಿಯಾಗಿ ಮಾಡ್ತೀನಿರು. ಮನೆಯಾಳಿಂಗ್ ತಗೊಬಂದು ನನ್ನ ಹತ್ರನೇನಿಯಾ ಆಟ ಆಡ್ತಿದ್ಯಾ? ತೋರಿಸ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು. ನಾನಂತೂ ಸುಮ್ಕಿರಾಕಿಲ್ಲ. ಬಿಟ್ಟು ಮನೆಗೆ ಬಿದ್ದಿರೋ ಬಿಕಾರಿಗೆ ನಿನಗೆ ಇಷ್ಟೊಂದು ಇರ್ಬೇಕಾದ್ರೆ ನನಗೇನು ಇಷ್ಟ ಇರ್ಬೇಡ. ನನ್ನ ಗಂಡ ಯಾವಾಗೂ ಹೇಳೋನು ಆ ಪೊದ್ದು ಸರಿ ಇಲ್ಲ, ಅದಕ್ಕೆ ನಾನು ನೀನು ಕರ್ಕೊಂಡೋಯ್ತಿಲ್ಲ ಮನೆಗೆ ಅಂತ ಹೇಳ್ಬಿಟ್ಟು. ಅದು ಸರಿಯಾಗೇನಿ ಐತೆ ಊರು ಬಜ್ಜಾರಿ ನೀನಂತೂ. ಹಂಗಂತ ನನ್ನ ಮುಂದೆ ಏನು ನಡೆಯೋಕ್ಕಿಲ್ಲ. ಇರು ಹೋಗಿ ನನ್ನ ಗಂಡನೂ ಸಾಕ್ಷಿ ಕರ್ಕೊಂಬಿಟ್ಟು ಬರ್ತೀನಿ. ಅವಾಗ ಮಾತಾಡು ನೀನು ಏನು ಅಂತ ಹೇಳ್ಬಿಟ್ಟು. ನನ್ನ ಗಂಡ ಬಂದ್ಮೇಲೆ ಮಾತಾಡು. ಏಯ್ 50 ಕಿತ ಏನು ಹೇಳ್ಬೇಡ, ಮುಚ್ಕೊಂಡು ಕರ್ಕೊಂಬಿಟ್ಟು ಬತ್ತೀಯಾ? ಕರ್ಕೊಂಬಿಟ್ಟು ಬಾ, ಆಮೇಲೆ ಮಾತಾಡ. ನಿಂತ್ಕೊಂಡಿರ್ತೀನಿ ಇಲ್ಲೇ, ನಾ ಏನು ನೋಡೋಕಿಲ್ಲ. ಹೋಗಿ ಕರ್ಕೊಂಬಿಟ್ಟು ಬಾ. ಅದು ಯಾರನ್ನ ಕರ್ಕೊಂಬಿಟ್ಟು ಬಂದು ಅದು ಏನು ತಗೊಬತ್ತೀಯೋ ಸಾಕ್ಷಿ ಸಮೇತ ತಗೊಂಬಿಟ್ಟು ಬದ್ದು ತೋರ್ಸು ನನಗೆ. ಪತ್ರುವ ಎಲ್ಲನೂ ಮಾತಾಡ್ತೀನಿ. ಕೇಳ್ಬಿಟ್ಲಂತೆ ಒಯ್ತಾ ಇರು ಸುಮ್ಕೇನಿಯಾ.
ಬತ್ತೀನಿ ಬತ್ತೀನಿ. ನಮ್ಮ ಅತ್ತೆನ ಹಂಗೆ ನನ್ನ ಗಂಡನ್ನ ಎಲ್ರೂ ಕರ್ಕೊಂಡೇನಿ ಜೊತೆಗೆ ಬತ್ತೀನಿ. ನೋಡ್ತಾ ಇರು ಏನು ಗೊತ್ತದೆ ನೋಡು ಬಾಯಿಗೆ. ನನ್ನ ಗಂಡ ಹೇಳಿ ಸರಿಯಾಗಿ ನೀನಿಯ ನೋಡಕ್ ಮಾತ್ರ ಅಷ್ಟೇ ಮ್ಯಾಲ್ಗಡೆ ಅಲಂಕಾರ, ಒಳಗಡೆ ಎಲ್ಲನೂ ನಿನ್ನಷ್ಟು ದೊಡ್ಡ ಬಿಟ್ಟೋರು ಯಾರೂ ಇಲ್ಲ ಬಿಡು. ಸ್ವಂತ ಪಾಪ ನನ್ನ ಗಂಡ ಮನೆಗಿರ್ಲಿ ಅಂತ ಬಿಟ್ಟು ಕೊಟ್ರೆ ತಮ್ಮ ಅಂತ ಹೇಳ್ಬಿಟ್ಟು ನಂದೇ ಮನೆ ಅಂತ ಬುಟ್ಟಿಗೆ ಹಾಕೋಣ ಅಂತ ಕಿತ್ತೋದಳು. ಬಂದೇ ಇರು. ಅಕ್ಕ ಇದೇನಕ್ಕ ಹಿಂಗಾಯ್ತು? ಮತ್ತು ನನಗೆ ಬಾಡಿಗೆಗೆ ಮನೆ ಸಿಗಕ್ಕಿಲ್ವಾ? ಯಾಕೆ ಸಿಗಕ್ಕಿಲ್ಲ ನೋಡಿ. ನನ್ನ ಗಂಡನ ಹತ್ರ ಮಾತಾಡಿ ಇವಾಗ ಇವಳು ಮುಂದಕ್ಕೆ ನೀನು ಕರ್ಕೊಂಬಿಟ್ಟು ಬರ್ತೀನಿ ನೋಡಿ. ಅವಾಗ ಗೊತ್ತಾಯ್ತದೆ ಯಾರ ಮನೆ ಅಲ್ಲ ಅಂತ ಹೇಳ್ಬಿಟ್ಟು ನೋಡಿ ಕರ್ಕೊಬರೋಣ ಹೋಗಿ. ಹಂಗಲ್ಲ ಕಣಕ, ಇಷ್ಟು ಧೈರ್ಯವಾಗಿ ಹೇಳ್ತವ್ರೆ ಅಂದರೆ ಏನೋ ಎಲ್ಲೋ ತಪ್ಪಾಗಿರ್ತದೆ. ಏನು ತಪ್ಪಾಗಿರಕ್ಕಿಲ್ಲ ನೋಡಿ. ಸುಮ್ಕೇನೆ ನೀನು ನೋಡಿ. ಓ ನಿನಗೇನು ಮನೆ ಬೇಕು ತಾನೆ ಬಾಡಿಗೆಗೆ? ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ ನೋಡಿ. ಸುಮ್ಕೇನೆ ಕೊಡ್ತೀನಿ. ಸರಿ ಬಾಕ ಹೋಗ್ಬಿಟ್ಟು ನಿನ್ನ ಗಂಡು ನಿನಗೆ ಕೇಳೋಣ. ಬತ್ತೀನಿರು. ಏಯ್ ಹೋಗೋ, ನಾನು ಎತ್ತು ಓಡೋಗಲ್ಲ. ನನ್ನ ಮನೆ ಬಿಟ್ಬಿಟ್ಟು ನಾನು ಯಾಕೆ ಕೊಡೋಗ್ಲಿ ರೀ? ಬಾಯಿಗೆ ಏನಾದ್ರು ತುರಿಕೊಬಿಟ್ಟಿದ್ದೀರಾ? ಅವಳು ಅಷ್ಟು ಹೇಳ್ತಾ ಇದ್ರೆ ಬಾಯಿ ಬಿಟ್ಕೊಂಡು ನಿಂತ್ಕೊಂಡಿದ್ದೀರಲ್ಲ, ಬಾಯಿಗೆ ನನ್ನ ತುರಿಕೊಬಿಟ್ಟಿದ್ದೀರಾ ನೀವು? ಹೇಳೋಕ್ಕಾಯ್ತಿಲ್ವ ನನ್ನ ಮನೆ ಅಂತ ಹೇಳ್ಬಿಟ್ಟು? ಅಯ್ಯೋ ಪದ್ದು, ಅದು ನಮ್ಮ ಅಣ್ಣಯ್ಯ ಏನೋ ಮಿಸ್ಟೇಕ್ ಮಾಡಿ ಸುಳ್ಳು ಹೇಳಿರ್ತದೆ. ಏನೋ ಹೊಸಿ ಸಮಾಧಾನ ಮಾಡಿ ಕಳ್ಸೋಣ ಅಂತ ನಾನು ಯೋಚನೆ ಮಾಡಿದ್ರೆ ನೀ ಸಂಸಾರ ನೀನು ಮುರಿಯೋ ಕೆಲಸ ಮಾಡ್ತಾ ಇದೆಯಲ್ಲೇ. ಸಂಸಾರ ಮುರಿತಿರೋದು ನಿನ್ನ ಅಣ್ಣ, ನಾನಲ್ಲ. ಸಂಸಾರ ನಿಮ್ಮ ಅಣ್ಣನೇ ಮುರಿತಿರೋದು. ನಾನು ಸರಿ ಇಲ್ಲ, ನನ್ನ ಬಜಾರಿ ಬಿಟ್ಟು ಮನೆ ಕೊಟ್ಟಿದ್ದೀನಿ ಫ್ರೀಯಾಗಿ ಬಿದ್ದವ್ರೆ ಅಂತ ಹೇಳ್ಬಿಟ್ಟು ನನ್ನ ಮಾನ ಮರ್ಯಾದೆ ಎಲ್ಲ ಕಳಿತಿರೋದು ನಿಮ್ಮ ಅಣ್ಣ, ನಾನಲ್ಲ. ಸರಿನಾ? ನೋಡಿ ಬರ್ಲಿ, ಇವಾಗ ಬರ್ಲಿ, ಮಾತಾಡ್ತೀನಿ ನಾನು. ಪೊದ್ದು ಅಕ್ಕ ನಮ್ಮಂತ ಕುನೇ ಬಂದಿದ್ಲಿ ಅಮ್ಮ. ಬಂದ್ಬಿಟ್ಟು ಬಾಡಿಗೆ ಕೊಡಿ ಹಂಗೆ ಹಿಂಗೆ ಅಂತ ಕೇಳಿದ್ಲು. ಅದಕ್ಕೆ ನಾನು ಹೇಳ್ದೆ ನಮ್ಮನೆ ಅಂತ ಹೇಳ್ಬಿಡೆ ಬೇಡ ಅಂತ ಹೇಳಿದ್ರೆ ಅವ್ರ ಅಣ್ಣ ಬಂದಿದ್ನಂತೆ. ಬಂದ್ಬಿಟ್ಟು ಬೇಡ ಕಣವ ಹೇಳ್ಬೇಡ, ನನ್ನ ಸಂಸಾರ ಹಾಳಾಗೋಯ್ತದೆ, ನೀನೇನು ತಪ್ಪು ತಿಳ್ಕೊಬೇಡ, ಇದು ನನ್ನ ಮನೆ ನೀ ಅಂತ ಹೇಳ್ಬಿಟ್ಟವನೆ ಬಂದ್ಬಿಟ್ಟು. ಅದಕ್ಕೆ ನಮ್ಮಳು ಇಲ್ಲ ಇದು ನಮ್ಮ ಅಣ್ಣನ ಮನೆ ನೀ ಅನ್ನಂಗೆ ಸುಮ್ಮನೆ ಅವಳೆ. ಅದಕ್ಕೆ ಇವಳು ದಿಮಾಕ್ಷಿ ಆನೆ ಹೋಗ್ಬಿಟ್ಟು ಇಟ್ಕೊಂಡು ಪದಕ ಅಲ್ಲ. ಅವ ಅಣ್ಣ ಹೇಳಕ್ಕೂ ನನ್ನ ಇತಿ ಬೇಡವೆ. ಕಂಡರ ಮನೆ ಎಲ್ಲನೂ ನಮ್ದು ಅಂತ ಹೇಳೋಕೆ ಹಂಗಕ್ಕ ಮನ್ಸು ಬರ್ತದೆ. ಹೋಗತ್ತ. ನಮ್ಮ ಅಣ್ಣ ಹಿಂಗೇನು ಬುದ್ಧಿ ಆಯಿತು, ತಲೆನಾಗ ಎಲ್ಲೋ ಒದ್ದಿ ಆಯಿತು. ನನಗಂತೂ ದೇವರಣೆ ಗೊತ್ತಾಯ್ತಿಲ್ಲ ನೋಡಿ, ತಲೆನಾಗ ಅದೇನೈತಿ ಅಂತ ಹೇಳ್ಬಿಟ್ಟು. ಅಲ್ಲ ಇದು ಯಾಕೆ ಹಿಂಗೆ ಸುಳ್ಳು ಹೇಳ್ಬೇಕಿತ್ತು? ಹಾಂ ಅಯ್ಯೋ, ಮತ್ತೆ ಸುಮಾ ಏನು ಹೇಳಿಲ್ವಂತ? ನಾನು ಹೆಂಡ್ತಿಗೆ ಭಾಳ ಧೈರ್ಯ. ಪೊದ್ದು ಏನನ್ನ ಮಾಡ್ಕೊಳಿಸೋದು ಪೊದ್ದು ಹೊತ್ತಿಗೆ ನಾನು ಯಾಕೆ ಟೆನ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಲು ಅತ್ಲಾಗೆ. ಇನ್ನೇನು ಮಾಡ್ತಾಳೆ ಅವಳು ತಾನೇ ನೀನು? ಅಯ್ಯೋ ನಿಮ್ಮ ಅಣ್ಣ ಇಂದು ಒಂದೊಂದು ಕತೆ ಅಲ್ಲ ಕಣಪ್ಪ. ಹೆಂಗೋ ಇರೋಳೊಬ್ಳನ್ನ ಕಟ್ಕೊಂಡ ಸುಮ್ಮನೆ ಇರೋದು ಬಿಟ್ಬಿಟ್ಟು ಕಣಣ್ಣ. ಸುಮ್ಮನಿದೆಲ್ಲ ಯಾಕೆ ಬೇಕಿತ್ತು? ನನಗೂ ಅನ್ಭವಿಸ್ಬಿಟ್ಟಿದ್ದೀನಿ. ಯಪ್ಪ ಜೀವನದಾಗ ಒಂದೊಂದು ಹೆಂಡತಿ ಜೊತೆ ಎಣಗದು ಕಷ್ಟ ಇಬ್ಬಿಬ್ರು. ಇವಾಗ ಅವ್ನು ಗೈತಿರು. ಆ ಶಾರದಿ ಹೋಗೋಳಲ್ಲ, ಸರಿಯಾಗಿ ಗ್ರಾಚಾರ ಬಿಡಿಸ್ತಾಳಲ್ಲ, ಆವಾಗ ಗೊತ್ತಾಯ್ತದೆ. ನಮ್ಮ ಅಣ್ಣನ ಸಂಸಾರ ಸರು ಮಾಡೋಕ್ಕೆ ಮುರಿದಿದ್ದಂಗೆ ಇರೋಕ್ಕೆ ಯಾ ಪಾಟಿ ಕಷ್ಟಪಟ್ಬಿಟ್ಟೆ. ಆದರೆ ನಮ್ಮ ಅಣ್ಣಂಗೆ ಅದೇನು ಗೊತ್ತಾಗಕ್ಕಿಲ್ಲ ಬಿಡು. ಬರೀ ಇದ್ರಾಗ ಏನೇ ಮುಳುಗ್ತಿ ಹೇಳ್ಬಿಟ್ಟವನೇ. ಪದಿ ನೀನಾದ್ರೂ ಓಸಿ ಸೈಲೆಂಟ್ ಆಗಿದ್ಬಿಡು. ನಮ್ಮ ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ನೀ ಓಸಿ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿದ್ಬಿಡಿ. ನಿಮ್ಮ ಅಮ್ಮರೆಲ್ಲ ಮನೆಯಿಂದ ಈಚೆ ಕಡೆ ಕಗ್ದಾಗ ಯಾವ ಅಣ್ಣ ಏನು ಬಂದಿರಲಿಲ್ಲ, ಯಾವಳು ಬಂದಿರಲಿಲ್ಲ ಇಲ್ಲಿ ಮಾತಾಡಕ್ಕೆ. ನಾವು ಗುಡಿಸ್ಲನಾಗ ಬಿದ್ದಿದ್ವಿ. ಅದು ಗೆಪ್ತಿ ಆಯ್ತೋ ಇಲ್ವೋ? ನೀವು ಸುಮ್ಕಿ ಇದ್ರೆ ಸರಿ. ನಮ್ಮ ಅಣ್ಣನ ಸಪೋರ್ಟ್ ಮಾಡ್ತೀನಿ, ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ. ಕಷ್ಟದಾಗ ಅವ್ರ ಅವಾಗ ಬೇಕಾದ್ರೆ ಸಹಾಯ ಮಾಡೋಣ, ಇಂಥವ್ರಾಗಲ್ಲ. ಆಮೇಲೆ ನಾಳೆ ಇವಳು ಬಂದ್ಬಿಟ್ಟು ನನ್ನ ಮನೆ ಖಾಲಿ ಮಾಡಿ ಅಂತ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ಬಿಟ್ರೆ ನಾವೇನು ಹೋಗ್ಬಿಟ್ಟು ಬೀದಿಗೆ ಬಿಡ್ಬೇಕಾ? ನೀವು ಬಾಯಿ ಮುಚ್ಕೊಂಡು ಸುಂದ್ರಿ. ನಿಮ್ಮ ಅಣ್ಣನ ಕರ್ಕೊಂಡ್ಬಿಟ್ಟು ಬತ್ತಳಲ್ಲ, ಅವಾಗ ಮಾತಾಡೋಣ. ಓ ಹಂಗಲ್ಲ ಪೊದ್ದು, ನಮ್ಮ ಅಣ್ಣನ ಸಂಸಾರದ ವಿಚಾರ ಏನೋ ಅಣ್ಣಯ್ಯ ಒಂದೋ ಎರಡೋ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿರ್ತದೆ. ಪಾಪ ಅಲ್ವಾ? ಸುಮ್ಮನೆ ಸಂಸಾರ ಎಲ್ಲ ಕಿತ್ತೋದ್ರೆ ಈಗಲೇ ಊರು ಜನ ಆಡ್ಕೊಂಡು ನುಗ್ತಾವ್ರೆ. ಅಂಥದ್ರಾಗೆ ಈಗ ಮತ್ತೆ ಇಂಥವೆಲ್ಲ ನಡೆದ್ಬಿಟ್ರೆ ಸುಮ್ಮನೆ ಸಂದಕ್ಕಿರಕ್ಕಿಲ್ಲ ಅಂದ್ರೆ ಆಳ್ ಬಿದ್ದೋಗ್ಲಿ ಹೇಳು. ನನಗೇನಂತೆ? ನೀವಿರಂಗಿದ್ರೆ ಇರಿ, ಹೋಗಿದ್ರೆ ಹೋಗಿ. ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋ ಜವಾಬ್ದಾರಿ ನಂದು. ನಾನು ಮಾತಾಡ್ತೀನಿ. ನಿನ್ನ ಬುದ್ಧಿ ಹೇಳೋಕ್ಕಾಗಕ್ಕಿಲ್ಲ. ನಮ್ಮ ಅಣ್ಣನ ತಲೆನಾಗ ಬುದ್ಧಿ ಇಲ್ಲ. ಹಿಂಗೆ ನಾನು ತಾನೇ ಇಲ್ಲಿ ನಿಂತ್ಕೊಂಡು ಏನು ಮಾಡಲಿ? ನಾನಂತೂ ಇರೋಕ್ಕಿಲ್ಲ. ನಮ್ಮ ಅಣ್ಣಗೆ ಬಂದು ಆಮೇಲೆ ಒಳೋದು, ಕಣ್ಸನ್ನೆ ಮಾಡೋದು, ಆಮೇಲೆ ನಿನ್ನ ನನಗೆ ಹಿಡ್ಕೊಂಡು ಹೊಡೆಯೋದು ಯಾಕೆ ಬೇಕು? ನಾನು ಯಾರಿಗೂ ಸಹಾಯ ಮಾಡೋಕ್ಕಿಲ್ಲ ಕಣಮ್ಮ. ಕಷ್ಟಪಟ್ಟಿದ್ಯಾ ನೀನು ಮನೆ ಕಟ್ಟಾಕು ನಿನ್ನಿಷ್ಟ. ಏನಾರ ಮಾಡ್ಕ, ನಾನು ಹೊಲ್ದ ಹತ್ರ ಇರ್ತೀನಿ. ಎಲ್ಲ ಜಗಳ ಮುಗಿದ ಮೇಲೆ ಕರಿ ಬರ್ತೀನಿ. ಇದು ಒಳ್ಳೆ ಕೆಲಸ ನೋಡಿ. ಹೋಗಿ ನೀವು ಹೊಲ್ತಕ್ಕೆ. ಪೊದ್ದಕ್ಕ ನಿಮ್ಮ ಮನೆನೇ ತಾನೇ, ಟೆನ್ಷನ್ ಯಾಕೆ ತಕಂತೀರಾ ಬುಡಿ? ಅಲ್ಲ ಟೆನ್ಷನ್ ಅಲ್ಲ, ಆದ್ರೂ ಹಿಂಗೆಲ್ಲ ಸುಳ್ಳು ಹೇಳ್ಬಿಟ್ರೆ ಸಮಾಧಾನ ಆಯ್ತದ? ನೀನೇ ಹೇಳು. ನಮ್ಮ ಮನೇನ ಅವ್ರ ಮನೆ ಹಂಗೆ ಹಿಂಗೆ ಅಂದ್ಬಿಟ್ರೆ ಯಾರಿಗೆ ಸಮಾಧಾನ ಆಯ್ತದೆ? ಹೀಗೆ ಬರ್ತಾರಲ್ಲ, ಮಾತಾಡೋಣ ಸುಮ್ಮನಿರಿ. ನಿಜ ಏನಾಯ್ತು ಇವತ್ತು ಬೈಲಾಗಲೇಬೇಕು. ಪತ್ರ ಐತಾನೆ, ಎತ್ಕೊಂಬಿಟ್ಟು ಪತ್ರ ತಂದು ಇಕ್ಕಳಿ ತೋರಿಸಿವಂತೆ. ಯಾರು ಹೆಂಗನ ಮಾಡ್ಕೊಂಡು ಹೋಗ್ಲಿ, ಕಷ್ಟಕ್ಕೆ ಯಾರು ಆಗಿಲ್ಲ, ನಾವು ಯಾರಿಗೂ ಆಗೋದು ಬೇಡ. ಅಷ್ಟೇ ನೆನೆಯ ಇರು. ಪತ್ರ ತಗೊಂಬಿಟ್ಟು ಬಂದು ನಿಂತ್ಕೊಂತೀನಿ, ಕರ್ಕೊಂಬಿಟ್ಟು ಬರಲಿ.